ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಒಂದು ವಾರ ಆತ ನಮ್ಮ ರಾಜ್ಯದಾಗ ಹೊಂಟ್ರ ಬರೇ ಕೆಟ್ಟ ಸುದ್ದಿ ಕೇಳುವಂಥದ್ದಾಗಿಬಿಟ್ಟೈತಿ. ಏನಾಗಿತ್ತು ಏನು ಸುದ್ದಿ? ಮಂದಿ ಯಾರೂ ಸಹ ಇಂಥ ಒಂದು ಸುದ್ದಿಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆ ಥರದ ಸುದ್ದಿಗಳನ್ನು ನಾವು ಕೇಳುವಂಥದ್ದು ಆಗಿಬಿಟ್ಟೈತಿ. ಇಂಥದ್ದೆಲ್ಲ ಘಟನೆಗಳ ಬಗ್ಗೆ ದೊಡ್ಡವರು ಆಗ ಒಂದು ಮಾತನ್ನು ಹೇಳಿಬಿಟ್ಟಾರ, ಮೂಕನಾಗಬೇಕು, ಜಗದೊಳಗೆ ಜ್ವಾಕ್ಯಾಗಿರಬೇಕು, ಲೋಕದ ಗೊಡುವಿ ನಿನಗೆ ಯಾಕೆ ಬೇಕೋ ಹುಚ್ಚಿಕೊಡೆ ಸುಮ್ಮಿದ್ದು ಬಿಡೋ ಅನ್ನೋಂಥದ್ದು ದೊಡ್ಡವ್ರು ಹೇಳ್ಯಾರ. ಅದು ನಾವು ಸುಮ್ಮಿರೋದು ಭಾಳ ಚಲೋ ಅಂತ ಅನಿಸ್ತೈತಿ. ಇರ್ಲಿ, ಇವತ್ತು ಒಂದು ಖುಷಿ ಏನು ವಿಚಾರಪ್ಪ ಅಂದ್ರೆ, ಇವತ್ತು ನಮ್ದು ಇಂಡಿಯಾದ ಮ್ಯಾಚ್ ಐತ್ರಿ. ಏನು T20 ವರ್ಲ್ಡ್ ಕಪ್ ಮ್ಯಾಚ್ ನಡೆಯಕತ್ತಾವಲ್ರಿ. ಇವತ್ತು ಇಂಡಿಯಾ ಮತ್ತು ಅಮೇರಿಕಾ ಮ್ಯಾಚ್ ಐತಿ. ಆ ಮ್ಯಾಚ್ ಬಗ್ಗೆ ಒಂದು ಎರಡು ಮಾತಾಡಿ ಹೋಗೋಣ ಅಂತೇಳಿ ಒಂದು ವಿಡಿಯೋ ಮಾಡಿದ್ದ ಅಷ್ಟೇ ರೀ. ನೋಡ್ರಿ, ಇವತ್ತ ನಮ್ದ ಭಾರತ ಮತ್ತು ಅಮೇರಿಕಾ ಮ್ಯಾಚ್ ಐತಿ. ಅದು ಪಿಚ್ ಯಾವ ಪಿಚ್ ಅಪ್ಪ ಅಂದ್ರೆ, ಅದು ಅಮೇರಿಕಾದಾಗ ಒಂದು ಪಿಚ್ ಮಾಡಿಟ್ಟಾರಲ್ರಿ, ಹುತ್ತು ಸುಳೆ ಮಗನ ಪಿಚ್. ಸಾಕಾಗಿಬಿಟ್ಟೈತ್ರಿ ಬ್ಯಾಟ್ಮನ್ಸ್ಗಳಿಗಂತರೂ ಸಾಕಾಗಿಬಿಟ್ಟೈತಿ. ಆ ಪಿಚ್ ಅಂದ್ರೆ ಹೆದರಿಕೆ ಶುರು ಆಗಿಬಿಟ್ಟೈತಿ. ಯಾಕಂದ್ರೆ ಪೂರ್ತಿ ಬೌಲಿಂಗ್ ಪಿಚ್ ಐತ್ರಿ. ಎಷ್ಟ ನೀವು ಟಿಣಿಕ್ ಹೊಡ್ಯಾಕಂತ ಹೋಗ್ತೀರಿ, ಅದು ಸರ್ಕಲ್ ದಾಟಿ ಬಾಲ್ ಹೋಗೋವಲ್ದು. ಹೆಂಗೆ ಹೊಡ್ಯಾಕ ಹೋದ್ರೆ ಬರೀ ಕ್ಯಾಚ್ ಔಟ. ಅದು ಏನೇ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಯ್ತು, ರೋಚಕ ರೋಮಾಂಚನಕಾರಿಯಾಗಿ ಮ್ಯಾಚ್ ಆಗಿ ಇಂಡಿಯಾ ಗೆದ್ರಲ್ರಿ. ಅದಾದ್ಮೇಲೆ ಅಲ್ಲಿ ಬಾಂಗ್ಲಾದೇಶ ಮತ್ತು ಸೌತ್ ಆಫ್ರಿಕಾದ ಮ್ಯಾಚ್ ಇತ್ರಿ ಮರ್ದಿನ. ಅದೂ ಅದ ಪರಿಸ್ಥಿತಿ ಆಯ್ತು. ಅವನು 100 ಹತ್ರ ನೀನು ಹೊಡೆದಿದ್ರು ಸೌತ್ ಆಫ್ರಿಕಾದವರು. ಅದನ್ನು ಚೇಂಜ್ ಮಾಡಕ್ಕೂ ಅವು ಬಾಂಗ್ಲಾದವ್ರು ಹೇತಾಡಿ ಬಿಟ್ರು, ಅವು ಸೌತ್ ಆಫ್ರಿಕಾದವ್ರು ಗೆದ್ದು ಬಿಟ್ರು. ಸರಳ ಗೆಲ್ಲುವ ಅಂಥದ್ದಿತ್ತದ ಬಾಂಗ್ಲಾದವ್ರಿಗೆ, ಅದ್ರ ಪಿಚ್ಚ ಅಂಥದ್ದಿತ್ತಲ್ರಿ. ಆಮೇಲೆ ಮತ್ತು ಪಾಕಿಸ್ತಾನ, ಅದು ಕೆನಡಾ ಇತ್ತು, ಯಾವುದೋ ಇತ್ತಲ್ರಿ. ನೀನು ಅವನವನು ಅದೂ ಹಂಗೆ ಆಗಿರ್ಬೇಕು. ಅದು ನೋಡಕ್ಕೆ ಹೋಗಿಲ್ಲ ನಾನು ಜಾಸ್ತಿ. ಅದೂ ಭಾಳ ಕಷ್ಟ ಆಗೈತೆ. ಅಂದ್ರೆ ಆ ಪಿಚ್ದಾಗ ಬ್ಯಾಟ್ಮನ್ಸ್ಗಳಿಗೆ ಭಾಳ ಹೈರಾಣ ಆಗ್ಲತ್ತೈತಿ. ಇವತ್ತು ಬೇರೆ ಇಂಡಿಯಾ ಮತ್ತು ಅಮೇರಿಕಾ ಐತಿ ನೋಡು. ಅಮೇರಿಕಾ ಅಂದ್ರೆ ಅದ್ರಾಗೂ ಸಾಕಷ್ಟು ಮಂದಿ ಇಂಡಿಯಾ ಪ್ಲೇಯರ್ಗಳು ಅದಾರ್ರಿ. ನಮ್ಮ ದೇಶದಾಗ ರಣಜಿ ಪ್ಲೇಯರ್ ಅದಾರ್ರಿ, ಅದ್ರಾಗ ಕರ್ನಾಟಕದವರು ಒಬ್ರೇನ ಅದಾರ ಪ್ಲೇಯರ್ ಅದ್ರಾಗ. ಅದನ್ನು ಒಂಥರ ಮಿನಿ ಇಂಡಿಯಾ ಟೀಮ್ ಅಂತ ನಾವು ಹೇಳಿದ್ರೆ ತಪ್ಪು ಆಗಂಗಿಲ್ಲ. ಒಂದು 5-6 ಮಂದಿನ ಅದಾರ ಅವನು ಇಂಡಿಯಾದವರು. ಆದ್ರೆ ನೋಡ್ರಿ, ಅಮೇರಿಕಾ ಟೀಮಿಗೆ ನಾವು ಈಗ ಗೋಲ್ಡ್ ಟೀಮ್ ಅಪ್ಪ, ಇದು ಸಣ್ಣ ಟೀಮ್ ಅಂತ ನಾವು ಹೇಳಿದ್ರೆ ತಪ್ಪಾಕೈತ್ರಿ. ನೋಡ್ರಿ, ಮಾನ್ಯ ಅವ್ನವ್ರು ಪಾಕಿಸ್ತಾನ ಹುಡುಗ ತಿರುವ್ಯಾಡಿ ಬರ್ದಾರಿ. ಆ ಪಾಕಿಸ್ತಾನದವ್ರಿಗೆ ತಿರುವ್ಯಾಡಿ ಬಡ್ದು ಗೆದ್ದಾರ್ರಿ ಅಮೇರಿಕಾದವರು. ಇವತ್ತು ನಾವು ಸರಳ ಅಂತ ನಾವು ಅವ್ರಿಗೆ ಬಿಟ್ಟು ಕೊಡುವಂಥದ್ದಿಲ್ಲ. ಯಾಕಂದ್ರೆ ಅವರು ಟಫ್ ಫೈಟ್ ಮಾಡುವಂತಾರ ಅದಾರ. ನೋಡೋ ಟಫ್ ಫೈಟ್ ಮಾಡ್ತಾರಲ್ಲೋ ಗೊತ್ತಿಲ್ಲ. ಆದ್ರೆ ಆ ಪಿಚ್ ಮಾತ್ರ ಯಾವ ಟೈಮ್ದಾಗ ಹೆಂಗೆ ಟರ್ನ್ ಆಗ್ತೈತೆ ಅನ್ನೋವಂಥದ್ದು ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ಯಾವುದೇ ಟೀಮನ್ನು ನಾವು ಸರಳ ಅಂತ ನೋಡೋದ ಬ್ಯಾಡ. ಅದಕ್ಕೆ ಇವತ್ತು ಇಂಡಿಯಾ ಮತ್ತೇನು ಅಮೇರಿಕಾ ಐತಿ, ಇದೂ ಒಂಥರ ಚಲೋ ಫೈಟ್ ಆಗತ್ತೆ. ಯಾಕಂದ್ರೆ ಪಿಚ್ಚು ಅಂಥದ್ದು ಐತಿ. ಇನ್ನು ನಮ್ಮ ಇಂಡಿಯಾದ ಬ್ಯಾಟಿಂಗ್ ಹೇಳ್ಬೇಕಂದ್ರೆ, ಬ್ಯಾಟಿಂಗ್ ಸ್ವಲ್ಪ ಒಳ್ಳೆ ಆಗ್ಲಾತೈತಿ. ಯಾಕಂದ್ರೆ ಪಿಚ್ ಆ ಥರ ಅವರಿಗೆ ಸಪೋರ್ಟ್ ಮಾಡಾಕತ್ತಿಲ್ಲ. ನಮ್ಮ ಇಂಡಿಯಾ ಬ್ಯಾಟ್ಮನ್ಸ್ಗಳು ಅಷ್ಟೇ ಅಲ್ಲ, ಬೇರೆ ಬೇರೆ ಟೀಮ್ಗಳು ಬ್ಯಾಟ್ಮನ್ಸ್ ಆ ಒಂದು ಪಿಚ್ದಾಗ ಆಡಕ್ಕೆ ಭಾಳ ಕಷ್ಟ ಆಗ್ಲತ್ತೈತಿ. ಇನ್ನು ಏನು ನಮ್ದು ಏನು ಸ್ಟಾರ್ಟಿಂಗ್ ಪ್ಲೇಯರ್ಗಳು ಬರ್ತಾವಲ್ರಿ, ರೋಹಿತ್ ಶರ್ಮಾ ಅವರು, ನಮ್ಮ ವಿರಾಟ್ ಕೊಹ್ಲಿ ಅವರು ಕಳೆದ 2 ಮ್ಯಾಚ್ದಾಗ ಅವರು ಪರ್ಫಾರ್ಮೆನ್ಸ್ ಗೋಳ ಆಗೈತೆ. ಯಾರ್ದು? ವಿರಾಟ್ ಕೊಹ್ಲಿ ಅವ್ರದ್ದು. ನೋಡೋಣ ಇವತ್ತು ಏನು ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನೋಡೋಣ ಮ್ಯಾಚ್ ಹೆಂಗೆ ಆಗತ್ತ. ಬಟ್ ಬಾಲಿಂಗ್ ಅಂತೂ ಗಿಚ್ಗಿಲ್ಗಿಲಿ ಬಾಲಿಂಗ್ ಅಂತೂ ಹಾಕ್ಲಾತ್ತಾರ ನಮ್ಮ ಇಂಡಿಯಾದಾಗ. ಕಳೆದ ಮ್ಯಾಚ್ ನಾವು ಗೆಲ್ಲಾಕ ಮೇನ್ ಕಾರಣ ಅಂದ್ರೆ ನಮ್ಮ ಬುಮ್ರಾ ಸಾಹೇಬ್ರು. ಮತ್ತು ಎಲ್ಲ ಚಲೋ ಬಾಲಿಂಗ್ ಹಾಕ್ಲಾತ್ತಾರ. ಸಿರಾಜ್ ಅಣ್ಣ, ಹರ್ಷದೀಪ್ ಸಿಂಗ್, ಜಡೇಜಾ ಎಲ್ಲ ಚಲೋ ಬಾಲಿಂಗ್ ಐತಿ. ನೋಡೋಣ ಇವತ್ತು ಮ್ಯಾಚ್ ಹೆಂಗೆ ಆಗತ್ತ. ಎಲ್ಲ ಬಾಲಿಂಗ್ ಕೈಯಾಗ ಐತಿ. ಫಸ್ಟ್ ಇಂಡಿಯಾ ಬ್ಯಾಟಿಂಗ್ ಆಡಕ್ಕೆ ಬಂದ್ರೆ ಎಷ್ಟು ಹೊಡಿತಾರೆ ಹೇಳ್ರಿ. 150 ರನ್ ನೋಡಿದ್ರೆ ಅದು ಅಷ್ಟು ಸ್ಕೋರ್ ಆಗಿಬಿಡ್ತೈತಿ ಈ ಪಿಚ್ಚದಾಗ ನನಗನ್ಸೋ ಮಟ್ಟಿಗೆ. ನೋಡಿ ಇವತ್ತು ಮ್ಯಾಚ್ ಇನ್ನೇನಾಗತ್ತೋ ಗೊತ್ತಿಲ್ಲ. ಆದ್ರೆ ಮ್ಯಾಚ್ ಮುಗಿಯೋಣ ಮತ್ತೆ ಗೆಚ್ಚಿಗೆಲಿಲ್ಲ ರಿವ್ಯೂ ಜೊತೆ ಬರ್ತೇನೆ. ಮಾನ್ಯ ಸ್ವಲ್ಪ ತಡ ಆಯಿತು, ಅವನವನು ಮಳಿನೂ ಬಂದು ಬಿಡ್ತಲ್ರಿ. ಆ ಮಳೆ ಬಂದಿದ್ದಕ್ಕೆ ಸ್ವಲ್ಪ ಟೈಮು ಹೆಚ್ಚಿಗೆ ಆಗ್ಬಿಡ್ತು. ಅಂಥದ್ರಾಗ ನಮಗೂ ಸ್ವಲ್ಪ ಆರಾಮಿರಲಿಲ್ಲ ಅಂತ ನಾನು ಹೇಳಿನಿ. ಇರಲಿ, ಇವತ್ತು ಮ್ಯಾಚ್ ಮುಗಿಯೋಣ ಮತ್ತೆ ಗೆಚ್ಚಿಗೆಲಿಗೆಲೆ ರಿವ್ಯೂ ಜೊತೆ ಹೇಳಕ್ಕೆ ಮತ್ತೆ ಬರ್ತೀನಿ. ಅಲ್ಲಿ ಮಟ್ಟ ಎಲ್ಲರಿಗೂ ನಮಸ್ಕಾರ ರೀ.